ಗಂಗಾಧರ ಗೌರೀಶ ಪರಮೇಶ ಗೌರೀವರ ಶಿವನಾಮ ಭವಚರಣ ಮೋಹನ ಸುಂದರ ಉರುಗಾಭರಣ ಪಾವನ ಶಂಕರ ಭಯಹರಣ ಪರಮದಯಾಕರ ದಿವ್ಯಾಧಾರ ಪರಮದಯಾಕರ ದಿವ್ಯಾಧಾರ ಹರ 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 ಶಿವ ಮಹಾದೇವ ಶಿವನಾಮ ಭವಚರಣ. ಧನ್ಯವಾದಗಳು. ಈಗ ಯಾವ್ದು ಮಾಡ್ತಿದ್ವಿ? ಶನಿದೇವರ ಪಾತ್ರ ಆ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಪರಮಾತ್ಮನ ಆ ಏನು ಕಾಲ ಭೈರವನ ಪ್ರೇಮಭಕ್ತನಾಗಿರ್ತಕ್ಕಂತಹ ಶನಿದೇವರ ಪಾತ್ರ, ಆ ಪಾತ್ರದಲ್ಲಿ ತಾವು ಯಾಕೆ ತೊಡಗಿಸ್ಕೊಳ್ತಿದ್ರಿ ಅಪ್ಪಾಜಿ? ಆ ನಾಟಕ ಯಾವ ತರ ಪ್ರಾರಂಭವಾಗ್ತಿತ್ತು ಅಂದ್ರೆ ಶನಿದೇವರ ಪಾತ್ರ ಮಾಡ್ತಕ್ಕಂಥದ್ದು ಅವ್ರು ಶಿಸ್ತುಬದ್ಧವಾಗಿರ್ಬೇಕು, ಮತ್ತೆ ಅವರ ಆಹಾರ ಊಟೋಪಚಾರಗಳು ಜೀವನ ಕ್ರಮವೇ ಬದಲಾಗಿರ್ಬೇಕು ಅನ್ನೋರು. ತಾವು ಯಾವ ತರ ಅದರಲ್ಲಿ ಭಾಗವಹಿಸ್ತಾ ಇದ್ರಿ? ಪಾತ್ರ ಡೈಲಿ ಸ್ನಾನ ಮಾಡ್ಕೊಂಡು ನಾಟಕ ಪ್ರಾಕ್ಟೀಸಿಗೆ ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಹೌದು ಹೌದು. ಮಡಿವಂತಿಕೆಯಿಂದ ತುಂಬಾ ಶುಭ್ರತೆ ಇರಬೇಕು. ಹೆದರ್ಕೊಂಡು ಸ್ನಾನ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಪ್ರಾಕ್ಟೀಸ್. ಅಪ್ಪಾಜಿ ಅದನ್ನ ಹೇಳ್ತಾರೆ ಕೆಲವರು, ಈ ಕಾಲಿಗೆ ಚಪ್ಪಲಿನೂ ಸಹ ಆಗ್ತಾ ಇರ್ಲಿಲ್ಲ, ಗೆಜ್ಜೆ ಪೂಜೆ ಆಗಿ ನಾಟಕ ಮುಗಿದು ಮಾರನೇ ದಿನ ಕಳೆಯೋವರೆಗೂ ಸಹ ಕಾಲಿಗೆ ಚಪ್ಪಲಿ ಆಗ್ತಿರ್ಲಿಲ್ಲ. ಯಾವಾಗಲೂ ಆಗ್ತಾರೆ. ಅಬ್ಬಾ, ನಿಜವಾಗ್ಲೂ ಇದೊಂದು ಕೌತುಕವೇ ಸರಿ. ದೀಕ್ಷಾ ಆಗಿದ್ರಿಂದ ಆಗ್ತಾ ಇಲ್ಲ, ಚಪ್ಪಲಿನೇ ಬಳಸ್ತಿಲ್ಲ. ಆಮೇಲೆ ಅಪ್ಪಾಜಿ ಈಗ ಶನಿದೇವರ ಪಾತ್ರ ಮಾಡಿದ್ರಿ ಅಂತಕ್ಕಂಥದ್ದು, ಆಗ ನಿಮಗೆ ಮಾಸ್ಟರ್ ಯಾರಿದ್ರು? ಶನಿದೇವರ ಪಾತ್ರ ನಿರ್ವಣಪ್ಪನವರೇ ನಿಮಗೆ ಮಾಸ್ಟರ್ ಆಗಿದ್ರು ಅಂತಕ್ಕಂಥದ್ದು. ಆಮೇಲೆ ಆ ಸಂದರ್ಭದಲ್ಲಿ ಯಾವ್ದು ರಾಜ ವಿಕ್ರಮ ಮಾಡ್ತಿದ್ರು ಅಥವಾ ಯಾವ್ದು ಮಾಡ್ತಿದ್ರು? ಶನಿದೇವರ ಪಾತ್ರನೇ ಅಲ್ಲಲ್ಲ, ರಾಜ ವಿಕ್ರಮ ನಾಟಕವೋ ಅಥವಾ ಬೇರೆ ಯಾವ ನಾಟಕವೋ? ನಮ್ಮ ಪರಮೇಶಯ್ಯನವರು ರಾಜ ವಿಕ್ರಮನ ಪಾತ್ರವನ್ನು ಮಾಡ್ತಿದ್ರು, ತಾವು ಶನಿದೇವರ ಪಾತ್ರ ಮಾಡ್ತಿದ್ರಿ, ಬಸವಣ್ಣನ ಪಾತ್ರ ಮಾಡ್ತಿದ್ರು. ಅವ್ರ ದಿವಂಗತ ಚೆನ್ನಪ್ಪನವರು, ನಮ್ಮ ಭಂಡಾರಿ ಶಿವನಂಜಪ್ಪ ಅವ್ರ ಮನೆ. ಅಪ್ಪಾಜಿ, ಶನಿದೇವರ ಪಾತ್ರದ ಯಾವ್ದಾದ್ರು ಒಂದು ಮಾತಾಗ್ಲಿ ಅಥವಾ ಒಂದು ರಂಗಗೀತೆಯಾಗಿ ಏನಾದ್ರು ಇದ್ರೆ ದಯಮಾಡಿ ನಮಗೋಸ್ಕರ.